ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ಫುಲ್ ಡೇ ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಗೆ ನೋಡ್ತಾನೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಯಾರೂ ಮಿಸ್ ಮಾಡಬೇಡಿ ಪ್ಲೀಸ್. ನಾನು ಕೂಡ ಯೂಟ್ಯೂಬಿಗೆ ನ್ಯೂ ಜಾಯ್ನ್ ಆಗಿದ್ದೀನಿ, ನನಗೂ ಪ್ರೋತ್ಸಾಹ ಕೊಡಿ, ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಈಗ ಮಾರ್ನಿಂಗ್ ಟಿಫಿನ್ ಮಾಡ್ತಾಯಿದ್ದೀನಿ. ಟಿಫಿನ್ ಬಂದು ತುಂಬ ಸ್ಪೆಷಲ್ ಇದೆ, ಇದು ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ನಾನು ಮಾಡ್ತಾಯಿದ್ದೀನಿ. ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಒಂದೆರಡು ಲವಂಗ ಮತ್ತು ಇದು ಕರಿಮೆಣಸು ಹಾಕ್ತಾಯಿದ್ದೀನಿ. 2-3 ಹಾಕಿದರೆ ಸಾಕು. 2 ಲವಂಗ ಅಷ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಉರಿಬೇಕು. ನೆಕ್ಸ್ಟ್ ಬಂದು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಮ್ಮ ಪಾಪು ನನಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಎತ್ಕೊ ನನ್ನನ್ನು ಅಂತ ಹೇಳ್ತಾ ಇದ್ದಾನೆ. ಬೆಳಗ್ಗೆ ನಾನು ಎದ್ದ ತಕ್ಷಣ ಎದ್ಬಿಡ್ತಾನೆ ಅವನು. ಎದ್ಬಿಟ್ಟು ನನಗೇನು ಮಾಡೋಕ್ಕೆ ಬಿಡಲ್ಲ. ಅವ್ನು ಮಲಗಿದ್ದಾಗೆ ನಾನು ಮಾಡ್ಕೋಬೇಕು, ಇಲ್ಲಾಂದರೆ ಅವನಿಗೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಕೂಡಿಸಿ ಆಮೇಲೆ ಮಾಡಬೇಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ 1-2 ಹೆಚ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು, ಇದನ್ನು ತೀರಾ ಸಣ್ಣಗೆ ಹೆಚ್ಕೋಬಾರ್ದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹೀಗೆ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೋಬೇಕು. ಟೊಮಾಟೊ 1 ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮಾಟೊ ಹಾಕಬೇಕು. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಪುಡಿ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಖಾರದ ಪುಡಿ ಹಾಕ್ತೀನಿ, ಸ್ವಲ್ಪ ಅಷ್ಟೇ ಹಾಕಬೇಕು, ಸಾಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಹಾಕಬೇಕು, ಅಂದರೆ ಟೇಸ್ಟ್ ಇರುತ್ತೆ. ನಾನು ಅದನ್ನು ಮರ್ತುಬಿಟ್ಟೆ, ಹಾಕಲಿಲ್ಲ. ನೆಕ್ಸ್ಟ್ ಆಮೇಲೆ ಹಾಕಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಬಂದು ಇದನ್ನು ಹಾಕ್ತಾಯಿದ್ದೀನಿ, ಟೋಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು 3 ಪೀಸ್ ಹಾಕ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು. ಒಂದು ಚೂರು ಪೀಸ್ ಮಾಡಬೇಕು, ಇಷ್ಟಿಷ್ಟು. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ರೈಸ್ ಇದು. ಈ ಥರ ರೈಸ್ನ ನಾನು ಇದೇ ಫಸ್ಟ್ ಮಾಡ್ತಿರೋದು. ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ಒಂದು ಟ್ರೈ ಮಾಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರೋ ರೆಸಿಪಿ ತೋರಿಸೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇರುತ್ತೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟ್ ಮಾಡೋಣ, ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತೀನಿ. ನೀಟಾಗಿ ತೊಳ್ಕೊತೀನಿ ಫಸ್ಟು. ನೋಡಿ, ಇದನ್ನು ಹಿಂಗೆ ಮಾಡಿ ಇದರಲ್ಲಿ ಹಾಕಬೇಕು. ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು.
ನೀರು ಹಾಕ್ತಾಯಿದ್ದೀನಿ, 2 ಗ್ಲಾಸ್ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಹಾಕಬೇಕು, ಅಷ್ಟು ಸಾಕು. ಇನ್ನು ಸ್ವಲ್ಪ 3 ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು. ಹಾಕ್ತಾಯಿದ್ದೀನಿ ಅದಕ್ಕೆ. ಪಾಪುನ ಸಮಾಧಾನ ಮಾಡಿ ಬಿಟ್ಟು ಬಂದಿದ್ದೆ, ಮತ್ತೆ ಬಂದು ಕಾಡಿಸ್ತಿದ್ದಾನೆ ಎತ್ಕೊ ಅಂತ ಹೇಳ್ಬಿಟ್ಟು. ಆಯ್ತು ಆಯ್ತು. ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ನೋಡಿ ಮಾಡಿರುವಂಥ ಟಿಫನ್ ಹೀಗಿದೆ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ. ಈಗ ಬೇರೆ ರೀತಿ ತಿನಿಸ್ ಬಿಟ್ಟು ಕೇಳ್ತೀನಿ ಏನಂತ, ಹೇಗಾಗಿದೆ ಅಂತ ಹೇಳಿಬಿಟ್ಟು. ನೋಡಿ ಹೇಗಿದೆ ಅಂತ ನೋಡಿಬಿಟ್ಟು ಹೇಳಿ, ಚೆನ್ನಾಗಿದೆನಾ ಅಂತ. ಟ್ರೈ ಮಾಡಿದ್ದೀರಾ ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ. ತುಂಬ ಚೆನ್ನಾಗಿತ್ತಾ? ಚೆನ್ನಾಗಿದೆ, ರುಚಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದೇ ಫಸ್ಟ್ ಮಾಡಿರೋದು ಕೂಡ, ಇದನ್ನು ಯಾವತ್ತೂ ಮಾಡಿರಲಿಲ್ಲ. ಬ್ರೆಡ್ ಹಾಕಿರೋದು ಬ್ರೆಡ್ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಟೇಸ್ಟು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಚೆನ್ನಾಗೈತಾ? ಇಷ್ಟ ಆಯಿತಾ? ನೋಡಿ ಫ್ರೆಂಡ್ಸ್, ನಾನು ಮಾಡಿರುವಂಥ ಟಿಫನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ತಿಂದು ನೋಡಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಇವತ್ತು ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಚಾರ್ವಿ ಇವತ್ತಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. LKG ಮುಗೀತು, ಈ ಸಲ UKG. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅವ್ರ ತಮ್ಮ ಹೇಗೆ ಇರ್ತಾನೆ ಅಂತ ನೋಡಿ. ಈಗ ಚೆನ್ನಾಗಿ ಓದ್ತೀಯಾ? ಸರಿ. ಇವನು ನೋಡಿ, ಅವರಕ್ಕ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಕ್ರೀಮ್ ಹಚ್ಚಿದ್ರು. ಇವನು ಕೂಡ ಕ್ರೀಮ್ ತೊಗೊಂಡು ಹಚ್ತಾ ಇದ್ದಾನೆ. ಫುಲ್ ಬಾಟ್ಲೆಲ್ಲ ಬಿಟ್ಟು ಅದನ್ನೆಲ್ಲ ಕ್ರೀಮೆಲ್ಲ ಹೊರಗೆ ತೆಗೆದುಬಿಟ್ಟು ಹೆಂಗೆ ಹಚ್ಕೊತಾ ಇದ್ದಾನೆ ನೋಡಿ. ಕೈ ಮಾಡ್ಕೊಂಡಿದ್ದಾರೆ ನೋಡಿ, ಹೆಂಗೆ ಮಾಡ್ಕೊಂಡಿದ್ದಾರೆ. ದೀಕ್ಷಿತ್ ಪ್ಲೀಸ್ ಹಂಗೆ ಮಾಡಬೇಡ, ಕೊಡೋದು ನೋಡಿ. ಮುಖಕ್ಕೆಲ್ಲ ಹೆಂಗೆ ಹಚ್ಕೊಂಡಿದ್ದಾನೆ. ಯಪ್ಪಾ, ಎಲ್ಲ ಹಾಳು ಮಾಡ್ದ? ಹಾಂ ಏನೋ ಯಪ್ಪ. ನಮ್ಮ ಚಾರ್ವಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ, ಬಾ ಅದಕ್ಕೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾಳೆ. ತೋರ್ಸು ಶಿವಣ್ಣ, ತೋರ್ಸು ಮುಖ. ಅವಳು ಸ್ಕೂಲಿಗೆ ಹೋಗ್ತಿದ್ದಾಳಲ್ಲ, ಅವಳು ರೆಡಿ ಆಗ್ತಿರೋದು ನೋಡಿ ಅವನು ಹಂಗೆ ಮಾಡ್ಕೊಂಡಿದ್ದಾನೆ. ಅರೆ ಬಾ ಬಾ ಬಾ, ಇರ್ಲಿ ಬಾ. ಅಳ್ಬೇಡ. ಅಕ್ಕ ಬರ್ತಾಳೆ ನೋಡು, ಬರ್ತಾಳೆ ಮಧ್ಯಾಹ್ನ ಬರ್ತಾಳೆ. ಬಿಟ್ಟು ಬರಲ್ಲ ಸ್ಕೂಲಿಗೆ ಬಿಟ್ಟು ಬರಲ್ಲ ನಿಮಗೆ? ಹೋಗ್ತೀಯಾ? ಚಾರ್ವಿ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬಿಡ್ತಾರೆ. ನಂತರ ನನ್ನ ಪಾಪುಗೆ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸಿರ್ತೀನಿ. ಬ್ಲೌಸ್ ಹೊಲಿಬೇಕಾದ್ರೆ ಏನಾದರೂ ತುಂಬ ದಪ್ಪ ಇರೋರು ಏನಾದರೂ ಬ್ಲೌಸ್ ಹಾಕಿದರೆ ಅವರಿಗೆ 1/4 ಮೀಟ್ರ್ ಬೇಕು. 1/4 ಮೀಟ್ರ್ ತೊಗೊಂಡಿಲ್ಲ ಅಂದ್ಕೊಳ್ಳಿ, ಒಂದು ವೇಳೆ ಲೈನಿಂಗ್ನ 1/4 ಮೀಟ್ರ್ ತೊಗೊಂಡಿಲ್ಲ ಅಂದರೆ ನೋಡಿ ಈ ಥರ ಜಾಯಿಂಟ್ ಮಾಡಬೇಕು. ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ನಾನು ತೋಳನ್ನು ಕರೆಕ್ಟಾಗಿ ಬಟ್ಟೆ ಇದೆ 1/4 ಮೀಟ್ರ್ ಕೊಟ್ಟಿದ್ದವರು. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡಿನಿ. ಒಂದು ಸ್ಲೀವ್ಸ್ನ ಈ ಥರ ಕಟ್ ಮಾಡಿದ್ದೀನಿ. ಸ್ಲೀವ್ಸ್ ಕರೆಕ್ಟಾಗಿದೆ. ಅದಕ್ಕೆ ಲೈನಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು, ಅದರಿಂದ ನಾನು ಬಿಟ್ಟು ಬಂದು ಇದು ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಮತ್ತು ಈ ಕಡೆ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡು ನಾನು ಸ್ಲೀವ್ಸ್ನ ರೆಡಿ ಮಾಡ್ತೀನಿ. ಈ ಥರ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಲೈನಿಂಗ್ ಬಟ್ಟೆ ತುಂಬಾ ಕಡಿಮೆ ಇತ್ತು, ಅದರಿಂದ ಲೈನಿಂಗ್ ಬಟ್ಟೆ ಆಗಲಿಲ್ಲಗೋಸ್ಕರ ನಾನು ಬಟ್ಟೆಗಳನ್ನು ಜಾಯಿಂಟ್ ಮಾಡಿಕೊಂಡು
ಹೊಲಿತಾ ಇದ್ದೀನಿ ಸ್ಲೀವ್ಸ್ನ. ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಳಗಡೆ. ತುಂಬ ದಪ್ಪ ಇರ್ತಾರಲ್ವ ಅವರಿಗೆ. ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಪಾಪಗೆ ಮಲಗಿಸ್ಬಿಟ್ಟು 2 ಬ್ಲೌಸ್ ಹೊಲ್ದಿದ್ದೀನಿ ನೋಡಿ. ಈ ಥರ ಇದೆ. ಇದು ನಾನು ತೋರಿಸಿದ್ನಲ್ವ ತೋಳು ಬಟ್ಟೆ ಇಲ್ಲ ಅಂದರೆ ಹೇಗೆ ಜೋಡಿಸೋದಂತ ಹೇಳಿಬಿಟ್ಟು ತೋಳಿಗೆಲ್ಲ. ತುಂಬ ದಪ್ಪ ಇದ್ದರು ಆ ಅಜ್ಜಿ ಬ್ಲೌಸ್ ಇದು. ಈ ಥರ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಹೊಲಿದಿದ್ದೀನಿ. ಚಾರ್ವಿ ಸ್ಕೂಲಿಂದ ಬಂದಮೇಲೆ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ. ಅಳ್ತಾ ಇದೆಯಾ ಸೋನು? ಇಲ್ಲಿ ನೋಡಿ, ಯಾಕೆ ಅಳ್ತಾ ಇದೆಯಾ? ಹಾಂ, ಸೈಕಲ್ ಬೇಕಾ? ಹಾಂ, ಸೈಕಲ್ ಬೇಕಾ? ನೀನು ಅವನ ಸೈಕಲ್ ಆಡ್ದೆ ತಾನೆ, ಅವನ ಬಂಡಿ? ಹಾಂ, ಆಡಲಿಲ್ಲ? ಹಾಂ, ಎದೋಳಿಗೆ ಇಸ್ಕೊಡ್ತೀನಿ. ಎದೋಳು ಇಸ್ಕೊಡ್ತೀನಿ. ಸೋನು ತೋರಿಸು, ಮುಖ ತೋರಿಸು. ಸಾಕು ಕೊಡು. ಅಳ್ತಾ ಇದ್ದಾಳೆ ಅಕ್ಕ. ನೋಡು ಹೆಂಗೆ ಅಳ್ತಿದ್ದಾಳೆ ನೋಡು ಅಕ್ಕ. ಅಳ್ತಿರೋದು ನೋಡಿ. ಕೊಡು, ಸಾಕು ಈಗ ಕೊಡು. ಅಳ್ತಾ ಇದ್ದಾಳೆ ಅಕ್ಕ. ಕೊಡು, ಸೈಕಲ್ ಕೊಟ್ಬಿಡು. ನಾವು ಬುರ್ರೋಗ ಸೈಕಲ್ ಕೊಡು. ಐಸ್ ಕ್ರೀಮ್ ಕೊಟ್ಟಿಲ್ಲ ನೀನು. ಹೋಗೋಣ, ನಾನು ಐಸ್ ಕ್ರೀಮ್ ಕೊಡ್ಲಿಲ್ಲ. ಹೋಗೋಣ. ನಾನು ಐಸ್ ಕ್ರೀಮ್ ಕೊಡ್ಲಿಲ್ಲ ನಿನಗೆ. ಸಾಯಂಕಾಲ ಉಪ ಬರುತ್ತಲ್ಲ, ಅವಾಗ ಮತ್ತೆ ಐಸ್ ಕ್ರೀಮ್ ತರಿಸ್ಕೊಂಡು ಇವನಿಗೆ ಕೊಡೋದು ಬೇಡ, ನಾವಿಬ್ಬರೇ ತಿನ್ಕೊಂಬಿಡೋಣ. ದೊಡ್ಡ ಪ್ಯಾಕ್ ತರಿಸ್ಕೊಂಬರೋಣ. ಮತ್ತೆ ಇನ್ನೇನು ಬೇಕು ನಿನಗೆ? ಏನೇನು ಬೇಕು? ಜೋರು ಹೇಳಬೇಕು. ಹೇಳು ಉಪ ಹತ್ರ ಏನು ತರಿಸ್ಬೇಕು? ಸುಂದರವಾಗಿ ಕುಳಿತರೆ ಬಂದು ಕೊಡ. ನಾವು ಬುರ್ರೋಗಣ. ಹ್ಞೂ, ಇನ್ನೊಂದ್ಸಲ ಮಾಡು. ಹೋಗೋಣ ಬುರ್ರು. ಎಲ್ಲೋಗೋಣ ತೋರಿಸು. ಅಪ್ಪ ಎಲ್ಲೋಗಿದ್ದಾರೆ ಚಿನಿ? ಅಪ್ಪ ಎಲ್ಲೋಗಿದ್ದಾರೆ ಹೇಳು. ಹೌದಾ? ಅಪ್ಪ ಎಲ್ಲೋಗಿದ್ದಾನೆ? ಪುಪ್ಪ ಎಲ್ಲೋಗಿದ್ದಾನೆ? ಪುಪ್ಪ ಪುಮ್ಮ ಹೋಗಿದ್ದಾರೆ. ನೀನ್ ನನಗೆ ಕರ್ಕೊಂಡು ಹೋಗ್ತೀಯಾ ಪುಮ್ಮ ಮೇಲೆ? ನಾನಲ್ಲಿ ಕುತ್ಕೊಳ್ಳ? ಹಾ, ನನಗೆ ಕುಂದಿಸ್ತೀಯ? ಅಕ್ಕ ಕುಂದಿಸ್ತೀಯ? ಹಾ, ಇಬ್ರು ಒಂದಾದ್ರ? ಸ್ಮೈಲ್ ಮಾಡು. ಇಬ್ರು ಒಂದಾದ್ರ ನೋಡಿ. ಇಲ್ಲಿ ಸ್ಮೈಲ್ ಮಾಡು. ಇಬ್ರು ಸ್ಮೈಲ್ ಮಾಡ್ರಿ. ಮತ್ತೆ ಜಗಳ ಆಡಬೇಡ್ರಿ ಇಬ್ರು. ಬೇಡ ಜಗಳ ಆಡಬೇಡ್ರಿ. ಸ್ಮೈಲ್ ಮಾಡು ಸೋನು. ನೀನು ಹೋಗಿ ಕುತ್ಕೋ. ಹೋಗಿ ಮೇಲೆ ಕುತ್ಕೋ. ಹೋಗಿ ಹೇಳ್ತೀನಿ. ಸೈಕಲ್ ಮೇಲೆ ಕೂಡೆ. ಗುಂಡ ಕೊಡು. ಸಾಕು ಕೊಡು. ಅಕ್ಕಂಗೆ ಕೊಡು. ಇರ್ಲಿ. ಬಿಡು. ನೈಸ್ ಮಾಡು. ಪಾಪುಗೆ ನೈಸ್ ಮಾಡು. ಹೊಡಿಬೇಡ ಪಾಪುಗೆ. ನೈಸ್ ಮಾಡು. ಅಯ್ಯೋ, ನೀನು ಆಡಲ್ವಾ? ಪಾಪುಗೆ ಕೊಡ್ತೀಯಾ? ಹ್ಞೂ, ಆಡಲಿ. ನೀನು ದೊಡ್ಡವಳು ತಾನೆ? ಹಾಂ, ಪಾಪು ಚಿಕ್ಕವನು ಆಡ್ತಾನೆ. ಹಾಂ, ನೀನು ಆಡಿಸ್ಬೇಕು. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಬಾಯ್.
ತಮ್ಮ ಒಂದಾದರು ಮತ್ತೆ ಇಬ್ಬರು ಜಗಳ ಆಡ್ತಿದ್ರು ಸೈಕಲ್ಗೋಸ್ಕರ. ಈಗ ನೋಡಿ ಸೊನ್ನು ನೀನು ಒಂದ್ಸಲ ಮುಟ್ಕೊಡೆ ಅವನಿಗೆ. ಪಾಪ ಅವ್ನು ಕೊಟ್ಟನಲ್ಲ ನಿನಗೆ, ಎವಡಿದೆ ಕಾಣೆ. ಹಿಂಗಿರ್ಬೇಕು ಓಕೆನಾ? ನೀನು ಆಡಿಸ್ಬೇಕು.